ಇದ್ರಲ್ಲೂ ಇದೆಯಲ್ಲ. ಏನ್ರಿ ನೀವಿನ್ನೂ ಹೋಗಿಲ್ವಾ? ಹೋಗ್ದೇನೆ ಅದು ರೆಸ್ಟ್ ಇಟ್ಕೊಂಡು ಕೂತ್ಕೊಳ್ಳುತ್ತೆ. ಅಲ್ಲಿ ನೋಡು. ಏನ್ ಮಾಡ್ತಾವ್ರ ಅವರು? ನಾನು ಅವಾಗೆ ನೋಡ್ತಾನೆ ಇದೀನಿ. ಓದ್ತಾನೆ ಇದೆಯಲ್ಲ. SSLC ಎಕ್ಸಾಮ್ ಏನಾದ್ರು ಬರೀತಿದ್ಯಾ? ಸ್ವಲ್ಪ ಮಾತಾಡದೆ ಇರ್ತೀಯಾ? ಲಿಬಿ ಮಚಾ, ಇದ್ರಲ್ಲಿ 3 ಲೆಟ್ರಲ್ಲಿ ಬಾಲ್ಕನಿ ಅಂತ ಬರ್ದಿದ್ದಾಳೆ. ಹೌದಾ? ಒಂದ್ ಲೈನ್ ಏನಂತ ಇದೆ ಗೊತ್ತಾ? ಮನೇಲಿ ಫ್ರೀ ಆಗಿರೋ ಬದಲು ಹಾಗೆ ಬಾಲ್ಕನಿಗೆ ಹೋಗಿ ಆಕಾಶ ನೋಡ್ತಾ ನಿಂತ್ಕೊಂಡಿದ್ದೆ ಅಂತ ಬರ್ದಿದ್ದಾಳೆ. ಎಂತ ಲೈನು ನೋಡೋ ಮಚ್ಚ. ಅವಾಗ ಫ್ಲಾಟ್ ಅಲ್ಲೆಲ್ಲೋ ಉಳ್ಕೊಂಡಿದ್ದೆ ಅಲ್ವಾ? ಹೌದು. ನೀವ್ ಯಾರ ಬಗ್ಗೆ ಮಾತಾಡ್ತಿರೋದು? ಮಚ್ಚ ಮದ್ವೆ ಆಗೋ ಹುಡುಗಿ ಬಗ್ಗೆ ಮಾತಾಡ್ತಾ ಇದೀವಿ. ಏನಂದೆ? ಅವನು ಹೇಳ್ತಾ ಇರೋದ್ ನಿಜಾನೇ. ಒಂದ್ ಕೊಲೆ ಕೇಸ ಇನ್ನೂ ಮುಗ್ದಿಲ್ಲ, ಅಷ್ಟ್ರಲ್ಲಿ ಇನ್ನೊಂದ್ ಬೇರೆನಾ? ನಿನ್ಗದೇನ್ ರೋಗನೋ ಗೊತ್ತಿಲ್ವಲ್ಲ. ಇದು ಮಚ್ಚನ್ನೇ ಹುಡ್ಕೊಂಡ್ ಬಂದಿರೋ ಕೇಸು. ಮಚ್ಚನ್ನ ಪ್ರೀತಿ ಮಾಡ್ತಿರೋ ಹುಡುಗಿ. ಅವಳ ಅಡ್ರೆಸ್ ಇದೆಯಾ ಅದ್ರಲ್ಲಿ? ಇಲ್ಲ. ಮತ್ತ ಅದ್ ಹೆಂಗೆ ಏಮಾರ್ಸ್ದೇ ಇರ್ಬೋದು? ಅದು ಭಯದಲ್ಲಿ ಬರಿದೇ ಇರ್ಬೋದು. ಆ ಅಡ್ರೆಸ್ ಅನ್ನ ಇವ್ರು ಹುಡ್ಕೊಂಡು ಹೋದ್ರೆ ಗಂಡನ ಹತ್ರ ಮಚ್ಚ ಸಿಕ್ಕಾಕೊಳ್ಳಲ್ವಾ? ನೀನ್ ಹೋಗೋ. ಅಯ್ಯೋ ದೇವ್ರೆ, ಹಾಗಾದ್ರೆ ಅದ್ ಸೆಕೆಂಡ್ ಹ್ಯಾಂಡ? ಅಯ್ಯೋ ಇವನು ಅದೇ ತಾನೆ. ರಾಜ ಹೇಳ್ತಾ ಇದೀನಿ ನೋಡು, ಬೇಡ. ದಯವಿಟ್ಟು ನೀನ್ ಯಾರಿಗೂ ಹೇಳದೆ ಇದ್ರೆ ಒಳ್ಳೇದು. ನನ್ಗೇನೋ ಇವನು ಹುಚ್ಚಿಡ್ದಿರ್ಬೇಕು ಅನಿಸ್ತಿದೆ. ನಿಮಗ್ ಗೊತ್ತಾ, ಕೆಲವು ಸಮಯದಲ್ಲಿ ನಾನು ಹುಚ್ಚಿಯಾಗಿ ಕೆಲವು ಸಮಯದಲ್ಲಿ ಹುಷಾರಾಗಿರ್ತೀನಿ. ನಿಜಾನೇ, ಪ್ರೀತಿ ಕೆಲವು ಸಮಯದಲ್ಲಿ ನಮ್ಗೆ ಹಾಗೆ ಬದಲಾಯಿಸುತ್ತೆ. ಪ್ರೀತಿ ಮಾಡ್ದೋನು ಹುಚ್ಚ ಆಗ್ಲಿಲ್ಲ ಅಂದ್ರೆ ಅವನು ಮುಟ್ಟಾಳಾನೆ. ಮಧ್ಯಾಹ್ನ ಸೂರ್ಯ ಚಂದ್ರನ್ ತರ ಕಾಣಿಸ್ತಾ ಇದ್ದಾನೆ, ರಾತ್ರಿ ಸೂರ್ಯನ್ ತರ ಹೊಳಿತಾ ಇರ್ತಾನೆ. ಅದೆಂಗೆ ಅಂದ್ರೆ ಗುಂಪಲ್ಲಿ ಒಬ್ನೇ ನಿಂತಿರೋ ತರ. ಸಂತೋಷವಾಗಿ ಜೀವನ ಮಾಡ್ತಿರೋ ಜೀವನ ಹೇಗಾಗೋದಿ ಅಂತ ನೀನೇ ನೋಡ್ತಿದ್ಯಲ್ಲ ಇವಾಗ. ಪ್ರೀತಿನೂ ಪ್ರೀತಿದ್ ಬದ್ನೆಕಾಯು ನಾನು ನೋಡ್ತೀನಿ ಅದ್ ಏನ್ ಮಾಡ್ತಾನೆ ಅಂತ. ಮಚ್ಚ ಅಲ್ಲಿ ನೋಡು, ಆ ಲೆಟ್ರಲ್ಲಿ ಎತ್ಕೊಂಡು ಹೋಗ್ತಿದ್ದಾಳೆ. ಅವನೊಂದ್ ಪ್ರೇಮನು ಮಂಡಂಗಟ್ಟಿ ಎಲ್ಲಾನು ಸುಟ್ಟಾಕ್ತೀನಲ್ಲ, ನೋಡ್ತೀನಿ ಅವಾಗ. ನೋಡ್ಕೊಂತೀನಿ. ಈಗೇನೋ ಮಾಡ್ತೀನಿ. ನೀನ್ ಎದ್ದೋಗಿ ಒಳಗಡೆ ಹೋಗು ಅಂತ ಹೇಳ್ತಾ ಇದೀನಿ ತಾನೆ. ಯಾರು ರಾಜಣ್ಣ? ಇವನೇನೆ. ನೀನ್ ಯಾರು? ಅಯ್ಯೋ, ಹಾಳು ಮಾಡ್ಬಿಟ್ಲೆ ಅಲ್ಲ. ಏನಂತ ಹೇಳು. ಒಂದ್ ಲೆಟರ್ ಇದೆ, ಕೊಡಿಲಿ. ಮಚ್ಚ, ನಿನಗೆ ಬಂದಿರೋ ಲೆಟರ್ ಇದು. ಅವಳೇ ಅನ್ಸುತ್ತೆ. ನೋಡು. ಪ್ರಿಯಾತಿ ಪ್ರಿಯ ರಾಜನಿಗೆ ನನ್ನ ಕ್ಷಮಿಸ್ಬಿಡಿ. ಇದು ನಾನು ನಿಮಗೆ ಬರೇ ಕೊನೆಯ ಪತ್ರ. ಬೇಜಾನ್ ಸತಿ ನನ್ನ ಗಂಡನ ಹತ್ರ ಕೋಪ ಬಂದಿದೆ ನನಗೆ. ಆದ್ರೆ ಅವಾಗ್ಲೂ ಅವ್ರು ಬಿಟ್ಟು ಹೋಗ್ಬಾರ್ದು ಅಂತ ನನ್ನ ಮನ್ಸಿಂದ ಆಸೆ ಪಟ್ಟೆ. ನೀವಿನ್ಮೇಲೆ ನನ್ನ ಜೊತೆ ಮಾತಾಡೋದಿಕ್ಕೆ ಅಂತ ಇಷ್ಟಪಡಬಾರ್ದು. ಗುಡ್ ಬೈ, ಮಾಯಾ. ನೀನು ಕಾಣಬೇಕು ನೋಡಿ ಸರ್, ಈ ತರ ಲೆಟರ್ ಬರ್ತಿದ್ದಾಳೆ ಅಂದ್ರೆ ಅದಕ್ಕೊಂದು ಕಾರಣ ಇರ್ಲೇಬೇಕಲ್ವಾ? ಸರ್, ನೀವು ದೊಡ್ಡ ಲಾಯರ್ ತಾನೆ, ಇದಕ್ಕೊಂದು ಉತ್ತರ ಕೊಡಿ. ಅದೇನಂದ್ರೆ, ನೀವು ಯೋಚನೆ ಮಾಡೋ ಕಷ್ಟ ಎಲ್ಲ ತಗೋಬೇಡಿ, ಅದನ್ನ ನಾನೇ ಹೇಳ್ತೀನಿ. ಇದ್ರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಬೇರೆ ಇನ್ಯಾರು, ಆ ಪರದೇಶಿ ಅವಳ ಗಂಡ. ಹಾಗಂತ ಲೆಟರ್ ಅಲ್ಲಿ ಇದೆಯಾ? ಅಯ್ಯೋ, ಇದು ಗೊತ್ತಿರೋ ವಿಷಯನೇ ಅಲ್ವಾ ಸರ್. ಇದೆಲ್ಲ ಕಂಡಿಡಿಯೋದಕ್ಕೆ ನನ್ನ ಹತ್ರ ಒಳ್ಳೆ ತಲೆ ಇದೆ. ಪ್ರೀತಿ, ಪ್ರೇಮ, ಪ್ರಣಯ ಅಂತ ಲೆಟರ್ ಬರಿತಾ ಇದ್ದೆ ಹೆಂಗ್ಸು. ಈಗ ಆಗಲ್ಲ, ಗೀಗಲ್ಲ, ಮಣ್ಣು ಮಸಿ ಅಂತ ಬರಿತಾ ಇದ್ರೆ ಇದ್ರ ಹಿಂದೆ ಅವನಲ್ದೇನೆ ಇನ್ಯಾರು ಇರ್ತಾನೆ. ಅವನ ನಾನು ಕೊಂದ್ಬಿಡ್ತೀನಿ ಸರ್. ಆ ಕೇಸ್ನ ನೀವೇ ಹ್ಯಾಂಡ್ಲ್ ಮಾಡ್ಬೇಕು ಸರ್. ನೀವೇನ್ ಸರ್ ನಗ್ತಾನೆ ಇದ್ದೀರಾ? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ ಮನುಷ್ಯನ್ಗೂ ಅವಳಿಗೂ ಮ್ಯಾಚ್ ಆಗಲ್ಲ ಸರ್. ಅದು ನಿನ್ಗೆ ಗೊತ್ತು? ಅದು ಅವಳು ಪತ್ರ ಬರಿತಿದ್ಲಲ್ಲ, ಅದ್ರಲ್ಲೇ ನನ್ಗೆ ಗೊತ್ತಾಯ್ತು. ಆ ಹುಡುಗಿ ಒಳ್ಳೊಳ್ಳೆ ಬುಕ್ಸ್ ಎಲ್ಲ ಓದೋಂತ ಹುಡುಗಿ ಸರ್. ಯಾಕೆ ಅಂದ್ರೆ ಅವಳು ಬರ್ದಿರೋ ಲೆಟರ್ಲೆಲ್ಲ ಒಳ್ಳೆ ಕವಿತೆಗಳು ಬರ್ದಂಗ್ ಬರ್ದಿದ್ದಾಳೆ. ಅವಳು ಈ ತರ ಬುದ್ಧಿಶಾಲಿ ಆಗೋದಿಕ್ಕೆ ಕಾರಣ ಅವ್ರ ತಾತ ಅಂತೆ. ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ತುಂಬಾ ದೊಡ್ಡ ಮನುಷ್ಯ. ಅವರು ಸತ್ತೋಗೋ ಟೈಮಲ್ಲಿ ಆ ಬುಕ್ಸ್ನೆಲ್ಲ ಈ ಹುಡುಗಿ ಕೊಟ್ರಂತೆ. ಅವಳು ಆ ಬುಕ್ಸ್ನೆಲ್ಲ ಇಟ್ಕೊಳ್ಳೋದಿಕ್ಕೆ ಫ್ಲಾಟ್ ನಲ್ಲಿ ಸಪರೇಟ್ ರೂಮ್ನೇ ಇಟ್ಕೊಂಡಿದ್ದಾಳಂತೆ. ಛೇ, ಅವಳು ಗಂಡ ಆಫೀಸು, ರಿಯಲ್ ಎಸ್ಟೇಟ್ ಅಂತ ಅವಳನ್ನ ಟಚ್ಚೇ ಮಾಡಲ್ವಂತೆ. ಹೇಳಿ ಕೇಳಿ ನಾನೊಬ್ಬ ರೌಡಿ ಸರ್. ನನ್ನಂತವನ್ ಮೇಲೆ ಅವಳಿಗೆ ಪ್ರೀತಿ ಹುಟ್ಟಿದೆ ಅಂದ್ರೆ ಅವಳ ಗಂಡನ ಮೇಲೆ ಅವಳಿಗೆ ಎಷ್ಟು ಜಿಗುಪ್ಸಿದೆ ಅಂತ ನೀವೇ ಯೋಚನೆ ಮಾಡಿ ಸರ್. ಅವನಿಗೆ ಅವಳ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಅವ್ರಿಗೆ ಇದ್ದದ್ದು ಒಂದೇ ಒಂದ್ ಮಗು ಸಾಯೋದಕ್ಕೂ ಕಾರಣ ಅವನೇ ಸರ್. ನೀನ್ ಹೇಗೆ ಅವಳಿಗೆ ಗೊತ್ತು? ಅದು ಒಂದ್ ಸಸ್ಪೆನ್ಸು, ಅದನ್ನ ಮೀಟ್ ಮಾಡ್ದಾಗ ಹೇಳ್ತೀನಿ ಅಂತ ಹೇಳಿದ್ಲು ಸರ್. ಇಲ್ಲಿವರೆಗೂ ಬರ್ದಿದ್ದ 6 ಲೆಟ್ರಲ್ಲಿ ನಿನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ದವಳು ಈ ಲೆಟ್ರಲ್ಲಿ ನೀನ್ ಯಾರು ಗೊತ್ತೇ ಇಲ್ಲ ಅಂತ ಬರ್ದಿದ್ದಾಳೆ ಅಂದ್ರೆ ಇದಕ್ಕೆ ಕಾರಣ ಅವಳ ಗಂಡನೇ ಅಲ್ವಾ ಸರ್? ನಿಮ್ ಹತ್ರ ಒಂದ್ ಮಾತಾಡ್ತೀನಿ ಸರ್. ಅವಳ ಬಗ್ಗೆ ಒಂದೇ ಒಂದ್ ಮಾತಾಡಿದ್ರು ಅವನ್ನ ನಾನು ಕೊಲೆ ಮಾಡಿ ಅವಳನ್ನ ನಾನು ಮದ್ವೆ ಆಗ್ತೀನಿ.
ಅವಳಿಗೋಸ್ಕರ ನಾನು ಒಳ್ಳೆ ಮನುಷ್ಯ ಆಗಿದ್ದೀನಿ ಸರ್. ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಸರ್. ಅಲ್ಲಿ ತನಕ ಈ ಲೆಟರ್ ನನ್ನ ಹತ್ರ ಇದ್ರೆ ನಿಂಗೇನೋ ತೊಂದ್ರೆ ಇಲ್ವಲ್ಲ? ಅಯ್ಯೋ ಕೊಡಿ ಸರ್, ನನ್ಗಿರೋ ಒಂದೇ ಒಂದು ಆಧಾರ ಅಂದ್ರೆ ಈ ಲೆಟ್ರೆ. ಮಿಕ್ಕಿದ ಲೆಟ್ರನ್ನೆಲ್ಲ ನಾನು ತಂಗಿ ಸುಟ್ಟಾಕ್ಬಿಟ್ಲು. ಕೊಡಿ ಸರ್. ನಾನಿನ್ನ ವಕೀಲ ಅಲ್ವಾ, ಹೆದರ್ಕೋಬೇಡ. ಅಯ್ಯೋ ಕೊಡಿ ಸರ್, ಕೊಡಿ. ನೀನ್ ನಾಳೆ ಬೆಳಗ್ಗೆ ಆಫೀಸಿಗೆ ಬಾ, ಅವಾಗ ನಾವು ಈ ಪತ್ರಕ್ಕೊಂದು ಪರಿಹಾರ ಹುಡ್ಕೋಣ. ನಿಜವಾಗ್ಲೂ ಸರ್? ನಿಜವಾಗ್ಲು. ಹೋಗು ಹೋಗು. ಸರಿ ಸರ್. ಅವಳ ಜೀವನದಲ್ಲಿ ತುಂಬಾ ಏಕಾಂತವಾಗಿ ಅವಳು ಬೆಳೆದಿದ್ದಾಳೆ. ಪುಸ್ತಕಗಳೇ ಅವಳ ಕಲ್ಪನೆನ ಹೆಚ್ಚಿದೆ. ಅದು ಅಲ್ಲದೆ ನಿಮ್ಮ ಮಗುವಿನ ಸಾವು, ಅದಕ್ಕೆ ನೀನೇ ಕಾರಣ ಅನ್ನೋ ಅವಳ ಕಲ್ಪನೆ. ಇದೇ ರೀತಿ ಹಲವಾರು ಕಾರಣಗಳಿಗೆ ನಿಮ್ಮ ಹೆಂಡತಿ ತೊಂದರೆನ ಅನುಭವಿಸ್ತಾ ಇದ್ದಾಳೆ. ಆದ್ರೆ ಇದು ಒಂದೇ ದಿನದಲ್ಲಿ ವಾಸಿ ಆಗತ್ತೆ ಅಂತಲ್ಲ, ಇದಕ್ಕೆ ತುಂಬಾ ಸಮಯನೇ ಹಿಡಿಯುತ್ತೆ. ಅಂತ ಚೇಂಜಸ್ ನಿಮಗೇನು ಕಾಣಿಸ್ಲಿಲ್ಲ ಅಂತಂದ್ರೆ ನಾನ್ ತಾನಿಗೇನ್ ಹೇಳಿ? ಅವಳು ಯಾವಾಗ್ಲೂ ಅವಳದೇ ಆದಂತಹ ಒಂದು ಲೋಕದಲ್ಲಿ ಬದುಕ್ತಾ ಇದ್ದು ಡಾಕ್ಟರ್. ಅವಳಿಗೆ ಅದೇ ಸಂತೋಷ ಅನ್ಕೊಂಡು ಅದಾಗೆ ಇದ್ಬಿಡ್ಲಿ ಅಂತ ಬಿಟ್ಬಿಟ್ಟೆ ಡಾಕ್ಟರ್. ಪ್ರತಿಯೊಬ್ಬರಿಗೂ ಅವರದೇ ಆದ ಪ್ರಪಂಚ ಇರುತ್ತೆ ಅಂತ ನೀವು ತಿಳ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡು ನೀವು ಶೇರ್ ಮಾಡ್ಕೊಂಡಾಗ್ಲೇ ಒಂದು ಸಂಬಂಧ ಒಳ್ಳೆ ರೀತಿಲಿ ಬದುಕಕ್ಕೆ ಸಾಧ್ಯ ಆಗೋದು. ನೀವು ಹೇಳ್ತಾ ಇದ್ದೀರಾ ಅವಳು ಯಾರೂ ಇಲ್ದಿರೋ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ. ಆದ್ರೆ ಅವಳ ಮನ್ಸಲ್ಲಿ ಒಬ್ಬ ವ್ಯಕ್ತಿ ಅವಳ ಮುಂದೆನೇ ನಿಂತಿದ್ದಾನೆ. ಅಂದ್ರೆ ಅದನ್ನ ವಿಜುವಲ್ ಹ್ಯಾಲೋಸಿನೇಷನ್ ಅಂತೀವಿ. ಈ ರೀತಿಯ ತುಂಬಾ ಪೇಷಂಟ್ಸ್ ಗಳನ್ನ ನನ್ನ ಜೀವನದಲ್ಲಿ ನೋಡಿದ್ದೀನಿ. ಅಂದ್ರೆ ಅವರದೇ ಆದ ಒಂದು ಪ್ರಪಂಚನ ಅವರು ಸೃಷ್ಟಿಸ್ಕೊಂಡಿರ್ತಾರೆ. ಅವರು ಆ ಪಾತ್ರದ ಜೊತೆ ಮಾತಾಡ್ತಾರೆ. ಹಾಗಾದ್ರೆ ಅವಳು ರಾಜನ್ಗೋಸ್ಕರ ಬರೆದಿರೋ ಪತ್ರಗಳು? ಅವಳ ಮನಸ್ಸಿನಲ್ಲಿ ಇರೋ ಇಮ್ಯಾಜಿನರಿ ಪಾತ್ರಕ್ಕೆ ಅವಳೇ ಕೊಟ್ಟಿರ್ತಕ್ಕಂಥ ಒಂದು ಹೆಸರು ರಾಜನ್ ಅಂತ. ಅವಳಿಗೆ ನಿಮ್ಮೇಲಿರ್ತಕ್ಕಂಥ ದ್ವೇಷ ಮತ್ತೆ ನಿಮ್ಗೇನಾದ್ರೂ ಇಲ್ಲೀಗಲ್ ಅಫೇರ್ ಇರ್ಬೋದು ಅನ್ನೋ ಕಾರಣಕ್ಕೆ ಅವಳು ಈ ರೀತಿ ಬಿಹೇವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ಸರಿಯಾದ ಪರಿಹಾರನ ನಾನು ಕಂಡುಹಿಡಿಬೇಕು ಅಂದ್ರೆ ನಾನು ಭಾವನಾ ಜೊತೆ ಒಂದು ಸಲ ಮಾತಾಡ್ಬೇಕಾಗತ್ತೆ. ಒಂದ್ ವೇಳೆ ಅವಳು ಕಲ್ಪನೆಯ ಪಾತ್ರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ನೀವು ಕೇಳಬೇಕು ಆ ವ್ಯಕ್ತಿ ಮನೆಗೆ ಯಾಕೆ ಬಂದಿದ್ದಾನೆ ಅಂತ. ಆಗ ನೋಡೋಣ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳಂತ. ಅಯ್ಯೋ ಹೋಗ್ಲಿಲ್ವಾ? ನೀನು ಹೋಗಿ ಆಮೇಲೆ ಬಾ. ರಾಜ ಇಲ್ಲೇ ಕಾಯ್ತಾ ಇದ್ರೆ ಯಾವ ಪ್ರಯೋಜನನೂ ಇಲ್ಲ. ಯಾವ ಟೈಮಿಗೆ ಆಫೀಸಿಗೆ ಬರ್ತೀನಿ ಅಂತ ಈಗ ತಾನೇ ಫೋನ್ ಮಾಡಿ ಹೇಳಿದ್ರು. ಯಾಕೆ ಹಿಂಗ್ ತೊಂದರೆ ತಗೋತೀಯಾ? ಏಯ್, ನಾನು ನನ್ನ ಸ್ವಂತ ಕಾಲ್ ಮೇಲೆ ನಿಂತಿದ್ದೆ, ನಿನ್ಗೇನ್ ಕಷ್ಟ ಹೇಳು? ಹೋಗಿ ನಿನ್ ಕೆಲ್ಸ ನೋಡ್ಕೋ. ಸುಮ್ನೆ ನನ್ಗ್ಯಾಕ್ ತೊಂದರೆ ಕೊಡ್ತೀಯಾ? ಈ ವಯ ಇಲ್ಲೇ ನಿಂತಿರ್ಲಿ. ಪ್ರೀತಿ, ಸಾರಿ ಇವ್ನ ಹೇಗಾದ್ರೂ ಮಾಡಿ ಕಳ್ಸಿ, ಆಮೇಲೆ ನಾನ್ ಬರ್ತೀನಿ ಅಂತ ಹೇಳಿದ್ರು. ಯಾತಕ್ಕೆ? ಇವನ್ ಸರಿಯಾಗಿ ಫೀಸ್ ಕೊಡಲ್ವಲ್ಲ ಅದಕ್ಕೆ. ಹಾಗಾದ್ರೆ ಅವ್ನ್ ಹೋಗಿ ಇಡ್ಕೋ. ಒಂದ್ ವೇಳೆ ಹಾಗೆ ಹೇಳಿದ್ರ? ಲೋ ಸಾರ್ ಬಂದ್ರು, ಅವ್ರ ಜೊತೆ ಮಾತಾಡು. ನಮಸ್ಕಾರ ಸರ್. ಇವ್ರನ್ನ ಇರೋದಕ್ಕೆ ಹೇಳ್ತೀರಾ ಹೋಗೋದಕ್ಕೆ ಹೇಳ್ತೀರಾ? ಡೌಟ ಇಲ್ಲ ಸರ್, ಇರು ಅಂತಾನೆ ಹೇಳ್ತಾರೆ. ಇಲ್ಲಿ ನೋಡಿ ಸರ್, ಎಷ್ಟೊತ್ತಿಂದ ಕಾಯ್ತಿದ್ದೇನೆ ಗೊತ್ತಾ? ಅವ್ಳು ಯಾರು ಅಂತ ಗೊತ್ತಾಯ್ತಾ ಸರ್? ಇವ್ರನ್ನ ಹಿಂದ್ಗಡೆ ಇರೋ ರೂಮಿಗೆ ಕಳಿಸ್ಬಿಡು. ಸಾರಿ ಏನ್ ಹೇಳಿದ್ರು ಗೊತ್ತಾಯ್ತಾ? ಕೇಳಿಸ್ಕೊಂಡ? ಕೇಳಿಸ್ಕೊಂಡೆ. ನೀನೇನಿಲ್ಲಿ? ಸರ್ ಏನಾದ್ರು ಬೇಕಿದ್ರೆ ಕರಿತೀನಿ, ಹೋಗೋ. ಓಕೆ ಸರ್, ನಡಿ. ರಾಜನ್ಗೆ ಈ ಹುಡುಗಿ ಎಷ್ಟು ದಿನದಿಂದ ಗೊತ್ತು? ನನ್ಗಲ್ಲ ಸರ್, ಅವಳಿಗೆ ನಾನು ತುಂಬಾ ದಿನದಿಂದ ಗೊತ್ತು. ನಾನು ಜೈಲಲ್ಲಿರುವಾಗ್ಲೇ ನನಗೆ ಮೊದಲನೇ ಲೆಟರ್ ಬಂದಿದ್ದು. ಹಾಗಂದ್ರೆ ಹತ್ತತ್ರ 1 ತಿಂಗಳಲ್ವಾ? ಹೌದು ಸರ್. ಆದ್ರೆ ಈ ಪ್ರೀತಿ ವಿಷಯದಲ್ಲಿ ತಿಂಗಳು ದಿನ ಎಲ್ಲ ಲೆಕ್ಕ ಹಾಕ್ಲಿಲ್ಲ ಸರ್. 10 ವರ್ಷ ಪ್ರೀತಿ ಮಾಡಿ ಲವ್ ಮಾಡಿದವರು ಈಸಿಯಾಗಿ ಬಿಟ್ಟೋದಂಗಾಗುತ್ತೆ ಸರ್. ಇದರಲ್ಲಿ ಒಂದು ಫೀಲ್ ಇದೆ ಸರ್. ಇದು ನನ್ನ ಮಚ್ಚಿನ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ಪ್ರೀತಿ ಕಣ್ಣಿಲ್ಲ ಅಂತಾರಲ್ಲ ಹಂಗೆ ಸರ್. ಇಲ್ಲ, ಅರ್ಥ ಆಗ್ಲಿಲ್ಲ. ಅದೇನು ಅಂದ್ರೆ ನನ್ನನ್ನ ಯಾರೋ ಇಲ್ಲಿವರೆಗೂ ಪ್ರೀತಿನೇ ಮಾಡಿರ್ಲಿಲ್ಲ. ಆದ್ರೆ ಅವಳನ್ನ ಪ್ರೀತಿಸೋದಕ್ಕೆ ಅವಳಿಗೊಬ್ಬ ಗಂಡ ಇದ್ದಾನೆ. ಅದರಿಂದ ನನಗೆ ಸಮಸ್ಯೆನೇ ಇಲ್ಲ ಸರ್. ಅವನು ಅವಳನ್ನ ಪ್ರೀತಿಸ್ಲಿಲ್ಲ ಅಂದ್ಮೇಲೆ ಅವಳು ಅವನನ್ನ ಪ್ರೀತಿಸಿ ಏನ್ ಪ್ರಯೋಜನ ಸರ್? ಅವಳು ಒಬ್ಬ ಮನುಷ್ಯನ ಹೆಂಡತಿ ಮಿಸ್ಟರ್ ರಾಜನ್. ಯಾರ್ ಹೆಂಡತಿ ಆದ್ರೆ ನನ್ಗೇನು ಸರ್? ನಾನು ಹೇಳ್ದೆ ಅಲ್ವಾ, ಅವಳನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ ಸರ್.
ನನಗೆ ಅವಳನ್ನ ಮರೆಯಕ್ಕಾಗಲ್ಲ ಸರ್. ಅದೇನಂದ್ರೆ ಈ ವಿಷಯದ ಸೀರಿಯಸ್ನೆಸ್ ಇನ್ನೂ ರಾಜಂಗ್ ಅರ್ಥ ಆಗಿಲ್ಲ ಅಂತ ಆಯ್ತು. ಆ ಹುಡುಗಿ ಗಂಡ ನಿನ್ ಮೇಲೆ ಕೋರ್ಟಲ್ಲಿ ಒಂದು ಕೇಸ್ ಆಗ್ತಾ ಅಂತ ಇಟ್ಕೋ, ಆಗ ನಿನಗೆ ಗೊತ್ತಾಗೋದು. ಐ ಆ ತರ ಸಮಸ್ಯೆ ಎಲ್ಲ ಆಗ್ಬಾರ್ದು ಅಂತ ತಾನೇ ನಿಮ್ಗೆ ಫೀಸ್ ಕೊಡ್ತಾ ಇರೋದು. ಅವಳು ಪ್ರೀತಿ ಮಾಡ್ತಾ ಇರೋದು ನನ್ನನ್ನ ಅವನನ್ನಲ್ಲ ಅಂತ ಹೇಳಿದ್ರೆ ಕೇಸೆ ಮುಗ್ದೋಗುತ್ತಲ್ಲ. ಏನಾಯ್ತು ಸರ್? ಏನು ಇಲ್ಲ. ಅದೇನಂದ್ರೆ ಒಂದ್ ವೇಳೆ ಅವಳು ಇದನ್ನ ತಮಾಷೆಗೋಸ್ಕರ ಮಾಡಿದ್ರೆ ಸೀರಿಯಸ್ ಆಗಲ್ದೆ ಒಂದ್ ತಮಾಷೆಗೆ ಅಂತ. ನಾನು ಅವಳನ್ನ ಕೊಂದ್ಬಿಡ್ತೀನಿ ಸರ್. ನಿಜ ಸರ್. ಅವಳು ನನಗೆ ಮೋಸ ಮಾಡಿದ್ಲು ಅಂತ ಗೊತ್ತಾದ್ರೆ ಖಂಡಿತ ಅವಳ ಕತೆ ಮುಗಿಸ್ತೀನಿ ಸರ್. ಹಾಗಿದ್ರೆ ಕೊಲ್ಲೋ. ಕೊಂದು ನೋಡ ಅವಳನ್ನ, ಕೊಂದು ನೋಡ ಅವಳನ್ನ. ನೀವ್ಯಾಕೆ ಟೆನ್ಷನ್ ಆಗ್ತೀರಾ ಸರ್? ಇದಕ್ಕೊಂದು ಪರಿಹಾರ ಕೊಡ್ತೀನಿ ಅಂತ ತಾನೇ ಆ ಲೆಟರ್ನ ತಗೊಂಡೋಗಿದ್ ನೀವು. ನನ್ನ ಪರಿಹಾರ ಏನು ಅಂದ್ರೆ ಇದೆ. ಇಂಥ ಒಂದು ಹೆಣ್ಣು ಇನ್ ಮುಂದೆ ನಿನಗೆ ಗೊತ್ತಿಲ್ಲ. ಅವಳು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇನ್ ಮುಂದೆ ನೀನು ಪ್ರಯತ್ನ ಪಡೋ ಆಗಿಲ್ಲ. ನೀನೇನ್ ನಮ್ಮಪ್ಪನ? ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಾನ್ ಪ್ರೀತಿ ಮಾಡ್ತಾ ಇರೋದು ನಿನ್ ಹೆಂಡತಿನಲ್ಲ. ಇಲ್ಲ ಅಂತ ಹೇಳಿದ್ ಯಾರೋ? ಅಲ್ಲ, ನನ್ ಫ್ರೆಂಡ್ ಹೆಂಡತಿ ಅವಳು. ಹಂಗಾದ್ರೆ ಈಸಿ ಆಗೋಯ್ತಲ್ಲ ಸರ್. ಅವನ ಜೊತೆ ಹೇಳ್ಬಿಡಿ, ಕಾಂಪ್ರಮೈಸ್ ಆಗ್ಬಿಡೋಣ. ನಿನ್ನ ನಾನು ಬೇಡ ಬೇಡ, ನಮ್ಮಿಬ್ರಲ್ಲೇ ಒಂದು ಕಾಂಪ್ರಮೈಸ್. ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಕಳ್ಚ್ಕೋ. ಮಿಕ್ಕಿದ ವಿಷಯನ ನಾನೇ ನೋಡ್ಕೋತೀನಿ. ಆ ಲೆಟರ್ ಕೊಡು. ಲೆಟರ್ ನಾನು ಮನೇಲಿಟ್ಟು ಮರ್ತ್ಬಿಟ್ಟೆ. ಏನು ಮರ್ತ್ಬಿಟ್ಟು ಬಂದ್ಯಾ ನೀನು? ಲೆಟರ್ ಕೊಡು. ನನ್ನ ಹತ್ರನೇ ಆಟ ಆಡ್ತಿದ್ಯಾ? ಲೆಟರ್ ಕೊಟ್ರೆ ಸರಿ. ಸರ್, ಇನ್ಮೇಲೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಇನ್ಮೇಲೆ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ಈ ರಾಜನ್ ಏನು ಅಂತ ತೋರ್ಸ್ಬೇಕಾಗುತ್ತೆ. ಅಪತ್ರ ತುಂಡು ಕೊಡ. ಇನ್ನು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟು ಸಾಯಿಸ್ಬಿಡ್ತೀನಿ. ಆಮೇಲೆ ನಾನು ಮನುಷ್ಯನೇ ಆಗಿರಲ್ಲ. ಆದ್ರೆ ನಾನು ಆತರ ಎಲ್ಲ ಮಾಡಲ್ಲ. ಯಾಕೆ ಅಂತ ಗೊತ್ತಾ? ಅವಳಿಗೋಸ್ಕರ ನಾನು ಒಳ್ಳೆಯವನಾಗಿದ್ದೀನಿ. ಈಗ ಏನಾದ್ರೂ ನೀನು ಅವಕಾಶ ಕೊಟ್ಟೆ ಅಂತ ತಿಳ್ಕೊ, ನಾನು ಮೊದ್ಲಿನ ರಾಜ ಆಗ್ಬೇಕಾಗತ್ತೆ. ಕೊಂದು ಬಿಡ್ತೀನಿ ನಿನ್ನ. ನಡಿಯೋ ದಾರಿ ಬೇಡ. ಲೆಟರ್ ಹೋಯ್ತು, ಅವ್ನು ಹಿಡ್ಕೊ ಹೋಗೋ. ಬೇಡ ಸರ್, ಅವ್ನು ಯಾರು ಹೆಂಡ್ತೀನಿ ಲವ್ ಮಾಡಿದ್ರೆ ನಮ್ಗೇನೋ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ? ಬಿಡಿ ಸರ್. ಏನು ಅಂತ ತೋರಿಸ್ತೀನಿ. ನನ್ನ ಹತ್ರನೇ ಬರ್ತಾನೆ ಆಟ ಆಡೋದಕ್ಕೆ. ಲೆಟರ್ ಕೊಡೋ. ಹೋದ ನೋಡು, ಎಲ್ಲ ಹೋಯ್ತು. ಹೋದ್ರೆ ಹೋಗ್ಲಿ ಬಿಡಿ ಸರ್. ಬುದ್ಧಿ ಇಲ್ದೇವ್ರನು ಸುಮ್ನೆ ನಮ್ಗೆ ಯಾಕೆ ತೊಂದ್ರೆ? ಅಲ್ಲ ಸರ್, ಅವರು ನಿಮ್ ಯಾವ ಫ್ರೆಂಡ್ ಹೆಂಡ್ತಿ ಸರ್? ಗೊತ್ತಾಯ್ತಾ? ಏನು ಗೊತ್ತಾಗ್ಲಿಲ್ವೇ? ಅಯ್ಯೋ, ಇದ್ರಲ್ಲಿ ನಗುವಂತದ್ದು ಏನೋ ಇದೆ. ಇದನ್ನ ತಿಳ್ಕೋಬೇಕು ಅಂದ್ರೆ ತಲೆನಲ್ಲಿ ಮೂಳೆ ಇರ್ಬೇಕು. ಲೇ, ಆ ಹುಡುಗಿ ನಿನ್ನ ನಿಜವಾಗ್ಲೂ ಯಾಮಾರಿಸ್ತಾ ಇದ್ದಾಳೆ. ಏನ್ ಹೇಳ್ದೆ? ಅವಳ ಹೆಸರು ಏನು ಅಂತ ಹೇಳ್ದೆ? ಮಾಯಾ. ನಿನ್ನ ಹೆಸರು ರಾಜನ್ ತಾನೆ? ನೀನ್ ರಾಜನ್ ಅಂತ ಬಿಟ್ಬಿಟ್ಟು ಸುರೇಶ್ ಅಂತ ಬಿಟ್ಟು ಸೈನ್ ಮಾಡ್ತೀಯಾ? ಇಲ್ಲ. ಮತ್ತೆ ಮಾಯಾ ಅಂತ ಬರೆಯೋದ್ ಬಿಟ್ಬಿಟ್ಟು ಭಾವನ ಅಂತ ಬರ್ದಿದ್ದಾಳೆ. ಇಲ್ಲಿ ನೋಡು. ಒಂದು ವಿಷಯ ಅಂತೂ ಗೊತ್ತಾಗ್ತಾ ಇದೆ. ಒಂದ್ ವೇಳೆ ಅವಳ ಹೆಸರು ಭಾವನ ಇರಬಹುದು. ಇಲ್ಲಾಂದ್ರೆ ಅವಳು ನಿಜವಾದ ಹೆಸರು ಭಾವನನೇ ಇರಬಹುದು. ಮನೇಲಿ ಕರೆಯ ಹೆಸರು ಮಾಯಾ ಇರಬಹುದು. ಮಚ್ಚ, ನನ್ ತಲೆನಲ್ಲಿ ಏನೇನೆಲ್ಲ ಓಡ್ತಾ ಇದೆ ಅಂದ್ರೆ. ಏನ್ ಓಡ್ತಾ ಇದೆ? ಆ ಅಡ್ವೊಕೇಟ್ ಇದಾರಲ್ಲ, ಅವ್ರ ಹೆಂಡತಿ ಹೆಸರು ಏನಂತ ಹೇಳ್ದೆ? ಏನಂದೆ? ಅಲ್ಲ, ಒಂದ್ ವೇಳೆ ಈ ಭಾವನಾ ಅವ್ರ ಹೆಂಡತಿ ಆಗಿದ್ರೆ ನಾವು ಆ ಕಡೆನೂ ವಿಚಾರಿಸಿದ್ರೆ ಹೇಗೆ? ಲೋ ಮಚ್ಚ. ಏನ ಮಚ್ಚ? ಸೂಪರ್ ಕಣೋ. ಒಂದ್ ವೇಳೆ ಹಾಗೇನಾದ್ರೂ ಇದ್ರೆ ಆ ಅಡ್ವೊಕೇಟ್ನ ಚೆನ್ನಾಗಿ ಆಟ ಆಡ್ಸ್ಬಿಡ್ತೀನಿ ನೋಡು.